ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಡ್ರೈ ಫ್ರೂಟ್ಸ್ ಲಾಡುಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಈ ಲಾಡುಂಡೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ತಿನ್ನಲು ಅಷ್ಟೇ ರುಚಿ ಸಹ ಇರುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ನಾನಿಲ್ಲಿ ಮೊದಲಿಗೆ ಪಿಸ್ತಾ ಒಂದು ಅರ್ಧ ಬಟ್ಲಷ್ಟು ತಗೊಂಡಿದ್ದೀನಿ. ಹಾಗೆಯೇ ಒಂದು 1/4 kg ಜಾಸ್ತಿ ಇರೋಷ್ಟು ಒಣ ಕೊಬ್ಬರಿನ ತಗೊಂಡಿದ್ದೀನಿ. ಇದನ್ನು ನಾನು ಕಟ್ ಮಾಡಿ ಸ್ಲೈಸಾಗಿ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ತುರಿದ್ಬಿಟ್ಟು ಸಹ ತಗೋಬೋದು. ನಾನು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತೀನಿ. ನೀವು ಬೇಕಾದರೆ ತುಪ್ಪದಲ್ಲಿ ಹುರ್ಕೊಳ್ಳಿ. ತುಪ್ಪನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದು ಅರ್ಧ ಬೌಲಷ್ಟು ನಾನು ಒಣ ದ್ರಾಕ್ಷಿ ತಗೊಂಡಿದ್ದೀನಿ. 1 ಬೌಲಷ್ಟು ಗೋಡಂಬಿ ತಗೊಂಡಿದ್ದೀನಿ. ಒಂದು 1/4 ಬೌಲಷ್ಟು ಬಾದಾಮಿ ತಗೊಂಡಿದ್ದೀನಿ. 1 ಬೌಲಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ. 1 ಬೌಲಷ್ಟು ಶೇಂಗಾ ಬೀಜ ತಗೊಂಡಿದ್ದೀನಿ. ಒಂದು ಅರ್ಧ ಬೌಲಷ್ಟು ಪಂಪ್ಕಿನ್ ಸೀಡ್ಸ್ ತಗೊಂಡಿದ್ದೀನಿ. ಫ್ಲಾಕ್ಸ್ ಸೀಡ್ಸ್ನ 1/4 ಬೌಲಷ್ಟು ತಗೊಂಡಿದ್ದೀನಿ. ಹಾಗೆಯೇ ವಾಟರ್ ಮೆಲನ್ ಸೀಡ್ಸ್ನ ಒಂದು ಅರ್ಧ ಬಟ್ಲು ತಗೊಂಡಿದ್ದೀನಿ. ಸನ್ಫ್ಲವರ್ ಸೀಡ್ಸ್ನ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಏಲಕ್ಕಿ ಒಂದು ಸ್ವಲ್ಪ, ಸೋಂಪು ಸ್ವಲ್ಪ, ಹಾಗೆಯೇ ಒಣ ಶುಂಠಿನೂ ಸ್ವಲ್ಪ ನಾನು ತಗೊಂಡಿದ್ದೀನಿ. 4 ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ಒಂದು 150 ಗ್ರಾಮಷ್ಟು ಡೇಟ್ಸ್ ತಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಡ್ರೈ ಫ್ರೂಟ್ಸ್ಗಳು ನಾನು ಫ್ರೈ ಮಾಡ್ಕೊತೀನಿ. ಅದಕ್ಕೀಗ 1 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ 1 ಬೌಲಷ್ಟು ಬಾದಾಮಿ ಹಾಕ್ಕೊತಿದ್ದೀನಿ. ಬಾದಾಮಿ ಕ್ರಿಸ್ಪಿಯಾಗಿ ಬರೋವರೆಗೂ ನಾನು ಫ್ರೈ ಮಾಡ್ಕೊತೀನಿ. ಇದಕ್ಕೇನೆ ಈಗ ಗೋಡಂಬಿ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿನೂ ಸಹ ನಾನು ಕ್ರಿಸ್ಪಿಯಾಗಿ ಬರೋವರೆಗೂ ಹುರ್ಕೊತೀನಿ. ಡೈಲಿ ಒಂದು ಡ್ರೈ ಫ್ರೂಟ್ಸ್ ಉಂಡು ತಿನ್ನೋದ್ರಿಂದ ರಕ್ತಹೀನತೆ ಇರೋರಿಗೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗಲು ಸಹಾಯ ಆಗುತ್ತೆ. ಬೋನ್ಸ್ ಗಟ್ಟಿಯಾಗಲು ಸಹ ಇದು ಸಹಾಯ ಆಗುತ್ತೆ. ಈಗ ಇದಕ್ಕೇನೆ ನಾನು ಒಣ ದ್ರಾಕ್ಷಿನ ಒಂದು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾನೀಗ ಫ್ರೈ ಮಾಡ್ಕೊತೀನಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ 3 ಸಹ ಚೆನ್ನಾಗಿ ಫ್ರೈ ಆಗಿವೆ. ಇವನ್ನೊಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ ನಾನು. ಇದೇ ಕಡಾಯಿಗೆ ನಾನೀಗ ಪಂಪ್ಕಿನ್ ಸೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ಕುಂಬಳಕಾಯಿ ಬೀಜ ನಾವು ತಗೊಳ್ಳೋದ್ರಿಂದ ಮ್ಯಾಗ್ನೀಸಿಯಮ್ ಮತ್ತು ಜಿಂಕು ಚೆನ್ನಾಗಿ ಸಿಗುತ್ತೆ. ನಮ್ಮ ಆಹಾರದಲ್ಲಿ ಮ್ಯಾಗ್ನೀಸಿಯಮ್ ಹೆಚ್ಚಾಗಿ ಇದ್ದಾಗ ನಮ್ಮ ನರಗಳ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ನಮ್ಮ ಮಾಂಸಖಂಡ ಗಟ್ಟಿಯಾಗಲು, ಅದ್ರ ಜೊತೆಗೇನೆ ಮೂಳೆ ಗಟ್ಟಿಯಾಗಲು ಸಹಾಯವಾಗುತ್ತೆ. ಇದಕ್ಕೆ ನಾನು ಎಣ್ಣೆ ತುಪ್ಪ 2 ಸೇರಿಸ್ತೇನೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಒಂದು ಪ್ಲೇಟಿಗೆ ತಗೊಳ್ತೀನಿ. ಮತ್ತು ಇದೇ ಕಡಾಯಿಗೆ ನಾನು 1 ಬೌಲಷ್ಟು ಎಳ್ಳು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೂ ಸಹ ನಾನು ಡ್ರೈ ರೋಸ್ಟ್ ಮಾಡ್ಕೊತೀನಿ. ಎಳ್ಳು ನಾವು ದಿನ ತಗೊಳ್ಳೋದ್ರಿಂದ ಐರನ್ ಮತ್ತು ಕ್ಯಾಲ್ಸಿಯಂ ರಿಚಾಗಿ ಸಿಗುತ್ತೆ. ನಮ್ಮ ಬ್ಲಡ್ ಇಂಪ್ರೂವ್ಮೆಂಟ್ಗೆ ಇದು ತುಂಬಾ ಸಹಾಯ ಆಗುತ್ತೆ. ರಕ್ತಹೀನತೆ ಇರೋಂಥವ್ರು ದಿನ ಬಳಸೋದ್ರಿಂದ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಎಳ್ಳು ಫ್ರೈ ಆಗಿದೆ. ಒಂದು ಪ್ಲೇಟ್ಗೆ ತಗೊಳ್ತಿದ್ದೀನಿ. ಇದೇ ಕಡಾಯಿಗೆ ನಾನು ವಾಟರ್ ಮೆಲನ್ ಸೀಡ್ಸ್ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಸಹ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಹ ಫ್ರೈ ಆಗಿದೆ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ
ತಗೊಳ್ತಾ ಇದ್ದೀನಿ. ಇದಕ್ಕೀಗ ನಾನು ಒಂದು ಬೌಲಷ್ಟು ಶೇಂಗಾ ಬೀಜ ಸೇರಿಸ್ಕೊಳ್ತೀನಿ. ಇದನ್ನು ಸಹ ನಾನು ಡ್ರೈ ರೋಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಈಗ ಇದನ್ನು ಸಹ ನಾನು ಒಂದು ಬೌಲಿಗೆ ತಗೊಳ್ತಾ ಇದ್ದೀನಿ. ಇದಾದಮೇಲೆ ಸನ್ಫ್ಲವರ್ ಸೀಡ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸನ್ಫ್ಲವರ್ ಸೀಡ್ಸ್ ನಾವು ಆಹಾರದಲ್ಲಿ ದಿನ ತಗೊಳ್ಳೋದ್ರಿಂದ ವಿಟಮಿನ್ ಇ ಸಿಗುತ್ತೆ. ಇದು ಚರ್ಮಕ್ಕೆ ತುಂಬಾ ಒಳ್ಳೆಯದು. ಈಗ ನಾನು ಫ್ಲಾಕ್ಸ್ ಸೀಡ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನಾನು ಫ್ರೈ ಮಾಡ್ಕೊಳ್ತೀನಿ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಇದು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೊತೆಗೆ ಉರಿಯೂತ ಕಮ್ಮಿ ಮಾಡಲು ಸಹ ಇದು ಸಹಾಯ ಮಾಡುತ್ತೆ. ಇದು ಈಗ ಫ್ರೈ ಆಗಿದೆ. ಇದನ್ನೊಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಹಾಗೆಯೇ ಮತ್ತೆ ಇದಕ್ಕೀಗ ಒಣ ಕೊಬ್ಬರಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಇದು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, ಸ್ವಲ್ಪನೇ ಫ್ರೈ ಮಾಡಿದರೆ ಸಾಕು. ಸ್ವಲ್ಪ ಬಿಸಿಯಾಗೋವರೆಗೂ ಮಾತ್ರ ನಾನು ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೀಗ ಒಂದು ಬೌಲಷ್ಟು ಪಿಸ್ತಾ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಇದು ಸಹ ಫ್ರೈ ಆಗಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ತಗೋತೀನಿ. ಇದಾದಮೇಲೆ ಇದಕ್ಕೆ ನಾನು ಖರ್ಜೂರವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಖರ್ಜೂರದಲ್ಲಿ ಕಬ್ಬಿಣ ಅಂಶ, ಕಾಪರು ಜೊತೆಗೆ ವಿಟಮಿನ್ B6 ಇರುತ್ತೆ. ಇದು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಇದು ಈಗ ಫ್ರೈ ಆಗಿದೆ. ಇದನ್ನು ನಾನು ತಗೊಳ್ತಾ ಇದ್ದೀನಿ. ಇದಕ್ಕೇ ನಾನೀಗ ಸ್ವಲ್ಪ ಕರಗಿಸಿರೋ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಅಂಟು ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ. ಇದು ಚೆನ್ನಾಗಿ ಅರಳೋವರೆಗೂ ನಾನು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿದ್ದಾದಮೇಲೆ ಇದನ್ನು ನಾನು ಒಂದು ಬೌಲಿಗೆ ತಗೊಂಡಿದ್ದೀನಿ. ಇದು ಈ ಥರ ಫ್ರೈ ಆಗಿದೆ. ಈಗ ನಾನು ಫ್ರೈ ಆಗಿರೋ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಇದನ್ನು ನಾನು ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇದನ್ನು ನಾನು ಫ್ರೈ ಮಾಡಿರೋ ಬಾಣಲೆಗೆ ಹಾಕ್ಕೊಳ್ತಿದ್ದೀನಿ. ಮತ್ತು ಇದೇ ಜಾರಿಗೆ ನಾನು ಬಿಳಿ ಎಳ್ಳು ಸೇರಿಸ್ಕೊತಿದ್ದೀನಿ. ಒಂದು 2-3 ಸ್ಪೂನಷ್ಟು ಬಿಳಿ ಎಳ್ಳು ಉಳಿಸಿ ಎತ್ತಿಟ್ಕೊಳ್ತೀನಿ. ಇದಕ್ಕೇ ಈಗ ಸನ್ಫ್ಲವರ್ ಸೀಡ್ಸು ಸೇರಿಸ್ಕೊಳ್ತಾ ಇದ್ದೀನಿ. ವಾಟರ್ಮೆಲನ್ ಸೀಡ್ಸ್ ಸೇರಿಸ್ಕೊಳ್ತಿದ್ದೀನಿ. ಶೇಂಗಾ ಬೀಜನೂ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ ಪಂಪ್ಕಿನ್ ಸೀಡ್ಸ್ನೂ ಸೇರಿಸ್ಕೊಳ್ತೀನಿ. ಫ್ಲಾಕ್ಸ್ ಸೀಡ್ಸ್ನೂ ಸಹ ನಾನು ಸೇರಿಸ್ಕೊಳ್ತಿದ್ದೀನಿ. ಇದೆಲ್ಲನೂ ಸಹ ನಾನು ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಮಿಕ್ಸಿ ಮಾಡಿದ್ದಾದಮೇಲೆ ಇದನ್ನು ಸಹ ನಾನು ಇದೇ ಬಾಣಲಿಗೆ ಸೇರಿಸ್ಕೊಳ್ತಿದ್ದೀನಿ. ಇದಕ್ಕೇ ನಾವು ಸೇರಿಸ್ಕೋಬೇಕು. ಇದಾದಮೇಲೆ
ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಗಲೇ ಉಳಿಸಿರೋ ಎಳ್ಳನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಾದಮೇಲೆ ಒಣ ಕೊಬ್ಬರಿನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಅದಕ್ಕೇನೆ ಸ್ವಲ್ಪ ಏಲಕ್ಕಿ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ ಪತ್ರಿ ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಸೋಂಪು ಒಂದು ಸ್ವಲ್ಪ ಸೇರಿಸ್ತಿದ್ದೀನಿ. ಇದನ್ನು ಸಹ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇದು ಸಹ ಈಗ ಮಿಕ್ಸಿ ಮಾಡಿದ್ದಾಗಿದೆ. ಇದಕ್ಕೇನೆ ನಾನೀಗ ಒಂದು ಸ್ವಲ್ಪ ಜಜ್ಜಿರೋ ಒಣಶುಂಠಿನ ಸೇರಿಸ್ಕೊಳ್ತೀನಿ. ಇದಾದಮೇಲೆ ಪಿಸ್ತಾನ ಇದಕ್ಕೇನೆ ನಾನು ಸೇರಿಸ್ಕೊತೀನಿ. ಹಾಗೆ ಅಂಟು ಸಹ ಇದಕ್ಕೆ ಸೇರಿಸ್ಕೊಂಡು ನಾನು ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ಇದು ಸಹ ಈಗ ಮಿಕ್ಸಿ ಆಗಿದೆ. ಇದನ್ನು ಸಹ ನಾವು ಇದಕ್ಕೇನೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಉಳಿದಿರೋ ಒಂದೇ ಐಟಮ್ಸು ಖರ್ಜೂರನ ನಾನು ಮಿಕ್ಸಿ ಮಾಡ್ಕೊತೀನಿ. ಇದು ಮಿಕ್ಸಿ ಆಗಿದೆ. ಈ ಥರ ಖರ್ಜೂರ ಅಂಟಂಟಾಗಿ ಆಗಿರುತ್ತೆ. ಇದನ್ನು ಸಹ ನಾನು ಅದೇ ಕಡಾಯಿಗೆ ಸೇರಿಸ್ಕೊಂಡು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಅಂಟಿಂದನೇ ನಾವು ಬೆಲ್ಲ ಸಕ್ಕರೆ ಏನು ಇಲ್ಲದೇ ಹಾಗೇ ಡ್ರೈ ಫ್ರೂಟ್ಸ್ ಲಾಡ್ ಮಾಡ್ಬೋದು. ಈಗ ನಾನು 4 ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ಅದನ್ನು ಜಜ್ಜಿ ಪುಡಿ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ. ಅದು ಈಗ ಪಾಕ ಮಾಡಲು 1 ಲೋಟ ನೀರು ಸೇರಿಸಿ ಗ್ಯಾಸ್ ಸ್ಟವ್ ಹಚ್ಚಿ ಪಾಕ ಬರಲು ಬಿಡುತ್ತೇನೆ. ಅಷ್ಟರಲ್ಲಿ ನಾವು ಬರೀ ಖರ್ಜೂರದಿಂದನೇ ಈ ಡ್ರೈ ಫ್ರೂಟ್ಸ್ ಉಂಡೆನ ಮಾಡ್ಕೊಳ್ಳೋಣ. ಬೆಲ್ಲ ಸಕ್ಕರೆ ಏನು ಹಾಕ್ತೇನೆ ಈ ಥರ ಉಂಡೆ ಮಾಡ್ಕೊಳ್ಳೋಣ. ಇದು ಶುಗರ್ ಇರೋರು ತಿನ್ಬೋದು. ಇದರಲ್ಲಿ ಯಾವುದೇ ಸಕ್ಕರೆ ಬೆಲ್ಲ ಇರಲ್ಲ. ಹಾಗಾಗಿ ಇದು ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಈ ಥರ ನಾನು ಉಂಡೆ ಮಾಡಿದ್ದೀನಿ. ಇವಿಷ್ಟು ಬೆಲ್ಲ ಸಕ್ಕರೆ ಇಲ್ಲದೇ ಮಾಡಿರೋ ಉಂಡೆಗಳು. ಈಗ ಉಳಿದಿರೋ ಡ್ರೈ ಫ್ರೂಟ್ಸ್ ಪೌಡ್ರಿಗೆ ನಾನು ಬೆಲ್ಲ ಸೇರಿಸಿ ಸ್ವೀಟ್ ಉಂಡೆ ಮಾಡ್ಕೊಳ್ತೀನಿ. ಒಂದು ಸಣ್ಣ ಪ್ಲೇಟಲ್ಲಿರೋ ನೀರಿಗೆ ನಾನು ಕರಗ್ಸೋಕ್ಕಿಟ್ಟಿರೋ ಬೆಲ್ಲ ಪಾನಕ ಸೇರಿಸಿ ನೋಡ್ತೀನಿ. ಅದು ನೀರಲ್ಲಿ ಸೇರಿದ ಈಗ ಉಂಡೆಯಾಗಿ ಬಂದರೆ ಬೆಲ್ಲ ಪಾನಕ ಬಂದಿದೆ ಅಂತ. ಈಗ ಇದನ್ನು ನಾನು ಈ ಪೌಡ್ರಿಗೆ ಸೋಸ್ಕೊಂಡ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಸೇರಿಸಿರೋ ಬೆಲ್ಲನ ಪೌಡ್ರಿಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾನು ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಈಗ ನಾನು ಉಂಡೆ ಕಟ್ತಾಯಿದ್ದೀನಿ. ಈ ಥರ ಉಂಡೆ ಚೆನ್ನಾಗಿ ಬಂದಿವೆ. ಎಷ್ಟು ಚೆನ್ನಾಗಿ ಉಂಡೆ ಬರ್ತಿವೆ ನೋಡಿ. ಈ ಥರ ಎಲ್ಲ ಉಂಡೆಗಳು ನಾನು ರೆಡಿ ಮಾಡಿದ್ದೀನಿ ನೋಡಿ. ಈ ಥರ ಬಂದಿದೆ. ಈಗ ಇದನ್ನು ನಾನು ಟೇಸ್ಟ್ ಮಾಡ್ತಿದ್ದೀನಿ. ನೀವು ಸಹ ಮನೆಯಲ್ಲಿ ಈ ಥರ ಟ್ರೈ ಮಾಡಿ.